ನೆಕ್ಸ್ಟ್ ಒಂದು ಏನ್ ಹೇಳ್ತಾ ಇದ್ದಾರೆ, ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಬಿ ಅನ್ನೋದು 90 ಡಿಗ್ರಿ ಇದ್ದು ಡಿ ಅನ್ನೋದು ಎ ಸಿ ಯ ಮಧ್ಯ ಬಿಂದು. ಹಾಗೆ ಎ ಬಿ 6 ಸೆಂಟಿಮೀಟರ್ ಇದ್ದು ಬಿ ಸಿ 8 ಸೆಂಟಿಮೀಟರ್ ಇದ್ರೆ ಬಿ ಡಿ ಎಷ್ಟಾಗುತ್ತೆ. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ, ಬಿ ಅನ್ನೋದು 90 ಡಿಗ್ರಿ ಅಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಯ್ತು. ಯಾವ್ದಕ್ಕೆ ರೈಟ್ ಆಂಗಲ್ ಆಯ್ತು? ಆಂಗಲ್ ಬಿ ಗೆ ರೈಟ್ ಆಂಗಲ್ ಆಯ್ತು, ಸರಿನಾ? ಓಕೆ, ಏನ್ ಹೇಳ್ತಾ ಇದ್ದಾರೆ, ಎ ಸಿ ಗೆ ಡಿ ಅನ್ನೋದು ಮಧ್ಯ ಬಿಂದು. ಎ ಸಿ ಗೆ ಡಿ ಅನ್ನೋದು ಮಧ್ಯ ಬಿಂದು ಅಂದ್ರೆ ಡೆಫಿನೆಟ್ಲಿ ಎಲ್ಲಿಂದ ವರ್ಟೆಕ್ಸ್ ಇಂದ ಬರ್ಬೇಕು? ವರ್ಟೆಕ್ಸ್ ಬಿ ಇಂದಾನೆ ಬರ್ಬೇಕು, ಸರಿನಾ? ಓಕೆ, ಇದು ಮಧ್ಯ ಬಿಂದು ಆದ್ರೆ ಏನ್ ಗೊತ್ತಾಯ್ತು? ಎ ಡಿ ಈಕ್ವಲ್ಸ್ ಟು ಡಿ ಸಿ ಅಂತ ಗೊತ್ತಾಯ್ತು, ಸರಿನಾ? ಅಥವಾ ಎ ಸಿ ನ ನೀವು ಹೇಗ್ ಬರೀತೀರಾ? ಎ ಡಿ ಪ್ಲಸ್ ಡಿ ಸಿ ವಿಚ್ ಇಸ್ 2 ಟೈಮ್ಸ್. ಓಕೆ, ಎ ಬಿ ಎಷ್ಟಿದೆ? 6 ಇದೆ. ಬಿ ಸಿ ಎಷ್ಟಿದೆ? 8 ಇದೆ. ಹಾಗಾದ್ರೆ ಬಿ ಡಿ ವ್ಯಾಲ್ಯೂ ಎಷ್ಟು? ಸರಿನಾ? ಈಗ ನೋಡಿ, ಬಿ ಡಿ ಏನಿದೆ, ಒಂದ್ ಲೆಂತ್ ಇದೆ. ಓಕೆ, ಆ ಲೆಂತ್ ಎ ಸಿ ಮೇಲೆ ಯಾವ ತರ ಇದೆ? ಎ ಸಿ ಮೇಲೆ ಯಾವ ತರ ಇದೆ ಅಂದ್ರೆ ಅದು ಮಧ್ಯ ಬಿಂದು ಇದೆ, ಕರೆಕ್ಟ್ ಅಲ್ವಾ? ಸೊ ಅದೇನಾಯ್ತು, ಅಫ್ಕೋರ್ಸ್ ಹೈಟ್ ಆಫ್ ದಟ್ ಟ್ರಯಾಂಗಲ್ ಆಯ್ತು. ಅದನ್ನ ಯೂಸ್ ಮಾಡ್ಕೊಂಡು ಫೈಂಡ್ ಮಾಡೋಣ. ಇದು ರೈಟ್ ಆಂಗಲ್ ಟ್ರಯಾಂಗಲ್ ಇದ್ದಿದ್ರಿಂದ ಎ ಸಿ ಫೈಂಡ್ ಮಾಡ್ಕೊಳ್ಳೋಣ, ಸರಿನಾ? ಫಸ್ಟ್ ಎ ಸಿ ಸ್ಕ್ವೇರ್ ಏನಾಗುತ್ತೆ? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಹೌದಾ? ಓಕೆ, ಎ ಬಿ ಎಷ್ಟಿದೆ? 6 ಸ್ಕ್ವೇರ್ ಅಂದ್ರೆ 36 ಆಯ್ತು. ಬಿ ಸಿ ಎಷ್ಟಿದೆ? 8 ಅಂದ್ರೆ 64 ಆಯ್ತು. ಸೊ ಎ ಸಿ ಸ್ಕ್ವೇರ್ ಎಷ್ಟಾಯ್ತು? 100. ಹಾಗಾದ್ರೆ ಎ ಸಿ ವ್ಯಾಲ್ಯೂ ಎಷ್ಟಾಯ್ತು? 10, ಸರಿನಾ? ಈಗ ಎ ಸಿ ಟೋಟಲ್ 10 ಆದ್ರೆ ಈ ಕಡೆ ಎ ಡಿನು ಎಷ್ಟಾಗುತ್ತೆ? ಎ ಡಿ ಈಕ್ವಲ್ಸ್ ಟು ಡಿ ಸಿ ಅಂದ್ರೆ ಎಷ್ಟಾಗುತ್ತೆ? 5 ಸೆಂಟಿಮೀಟರ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಷ್ಟು ನಿಮ್ದು ಎ ಡಿ ಈಕ್ವಲ್ಸ್ ಟು ಡಿ ಸಿ 5 ಸೆಂಟಿಮೀಟರ್ ಆಯ್ತು. ಇದರಿಂದ ಬಿ ಡಿ ಎಷ್ಟಾಗುತ್ತೆ ಅಂದ್ರೆ ಈ ಕಡೆ ಕೂಡ 5 ಆಯ್ತು, ಈ ಕಡೆ ಕೂಡ 5 ಆಯ್ತು. ಎಸ್, ಓಕೆ. ಸೊ ವಿ ಸ್ಟಾಪ್. ಎ ಡಿ ನಮ್ಗೆ ಸಿಕ್ತು, ಎ ಸಿ ಎಷ್ಟು ಸಿಕ್ತು? 10 ಅಂತ ಸಿಕ್ತು. ಆಮೇಲೆ ಎ ಸಿ 10 ಆಗಿದ್ದು, ಡಿ ಇದ್ರದ್ದು ಮಿಡ್ ಪಾಯಿಂಟ್ ಆಗಿದ್ರಿಂದ ಎ ಡಿ ಮತ್ತೆ ಸಿ ಡಿ ವ್ಯಾಲ್ಯೂ ಎಷ್ಟಾಗುತ್ತೆ? 5 ಆಗುತ್ತೆ. ಈಗ ನೋಡಿ, ಬಿ ಡಿ ಏನಿದೆ? ಬಿ ಡಿ ಅನ್ನೋದು ಮೀಡಿಯನ್ ಇದೆ, ಮೀಡಿಯನ್. ಈಗ ನೋಡಿ, ಮೀಡಿಯನ್ ಯಾವಾಗ್ಲೂ ಈ ಕಡೆ ಇದು 90 ಡಿಗ್ರಿ ಇದ್ರೆ ಇದನ್ನ ಯಾವಾಗ್ಲೂ 45 ಡಿಗ್ರಿಯಲ್ಲಿ ಬೈಸೆಕ್ಟ್ ಮಾಡುತ್ತೆ. ಆಮೇಲೆ ಈ ಕಡೆ ಕೂಡ 90 ಅಂಡ್ 90 ಸಿಕ್ತು ಬಿ ಡಿ ಯಾವಾಗ್ಲೂ, ಕರೆಕ್ಟ್ ಅಲ್ವಾ? ಸೊ ಈ ಸೆಗ್ಮೆಂಟ್ ಥಿಯರಮ್ ಇಂದ ಈ ಹೈಪೋಟೆನಿಯಸ್, ಮೀಡಿಯನ್ ಹೈಪೋಟೆನಿಯಸ್, ಈ ರೈಟ್ ಆಂಗಲ್ ಟ್ರಯಾಂಗಲ್ ಗೆ ಎ ಸಿ ಅನ್ನೋದು ಹೈಪೋಟೆನಿಯಸ್ ಇದ್ದು ಬಿ ಡಿ ಅನ್ನೋದು ಹೈಪೋಟೆನಿಯಸ್ ಮೇಲೆ ಎಕ್ಸಾಕ್ಟ್ ಆಗಿ ಕಟ್ ಮಾಡ್ತಾ ಇದೆ ಅಂದ್ಮೇಲೆ ಅಫ್ಕೋರ್ಸ್ ನಮ್ದು ಥಿಯರಮ್ ಇಂದ ಏನಾಯ್ತು? ಎ ಡಿ ಈಕ್ವಲ್ಸ್ ಟು ಡಿ ಸಿ ಅಂಡ್ ದಟ್ ವಿಲ್ ಬಿ ಈಕ್ವಲ್ಸ್ ಟು ಬಿ ಡಿ, ಕರೆಕ್ಟ್? ಸೊ ಬಿ ಡಿ, ಎ ಡಿ ಎಷ್ಟಿದೆ? 5 ಸೆಂಟಿಮೀಟರ್. ಹಾಗಾದ್ರೆ ಬಿ ಡಿ ಕೂಡ ಎಷ್ಟಾಯ್ತು? 5 ಸೆಂಟಿಮೀಟರ್, ವಿಚ್ ಇಸ್ ಆಪ್ಷನ್ ಸಿ. ಓಕೆ, ಎಸ್. ಸೊ ಥ್ಯಾಂಕ್ ಯು. This is the questions on MCQ questions on triangles. Okay, thank you.